ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ತನ್ನ ಸಂಸ್ಕೃತಿಯನ್ನ, ತನ್ನ ಪರಂಪರೆಯನ್ನ ಅವಮಾನಿಸುತ್ತಾ? ತನ್ನ ಹಿನ್ನೆಲೆಯ ಅಮೋಘ ಇತಿಹಾಸವನ್ನ ಅಗೌರವದಿಂದ ಕಾಣುತ್ತಾ? ಬಹುಶಃ ನಮ್ಮ ಭಾರತ ದೇಶವನ್ನ ಬಿಟ್ಟು ಜಗತ್ತಿನ ಇನ್ಯಾವ ದೇಶದ ಪ್ರಜೆಯೂ ಕೂಡ ಈ ಕೆಲಸವನ್ನ ಮಾಡೋದಿಲ್ಲ. ನಾನು ಈ ಮಾತನ್ನ ತುಂಬಾ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ. ನಮ್ಮ ದೇಶವನ್ನ ಇಡೀ ಪ್ರಪಂಚ ಯಾವ ಮೌಲ್ಯಗಳಿಗೆ ಗೌರವ ನೀಡುತ್ತೋ ಅಂತಹ ಮೌಲ್ಯವನ್ನ ನಾವು ಅವಮಾನಿಸ್ತಾ ಇದ್ದೀವಿ. ಯಾವ ಜಗತ್ತು ಭಾರತೀಯತೆಯ ಕಡೆಗೆ, ಸನಾತನ ಧರ್ಮದ ಕಡೆಗೆ ಆಕರ್ಷಿತವಾಗ್ತಾ ಇದೆಯೋ ನಾವು ಅದರಿಂದ ದೂರ ಹೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ನಮಗೆ ಈ ಮಣ್ಣಿನ ನಿಜವಾದ ಇತಿಹಾಸಗಳೇ ಗೊತ್ತಿಲ್ಲ. ನಮಗೆ ಈ ಮಣ್ಣಿನ ಪುರಾಣಗಳ ಮೇಲೆ ನಂಬಿಕೆನೇ ಇಲ್ಲ. ಅವುಗಳನ್ನು ತಿರಸ್ಕರಿಸೋ ಮೂಲಕ, ಅವುಗಳನ್ನು ಮೌಢ್ಯ ಅಂತ ನಿರಾಕರಿಸೋ ಮೂಲಕ ನಮ್ಮತನವನ್ನ ನಾವೇ ಹೀನಾಯವಾಗಿ ಅವಮಾನಿಸ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ವಾಸಿಸ್ತಾ ಇದ್ದ ಜನಾಂಗಗಳು ಆಗಿನ್ನೂ ಬಟ್ಟೆ ತೊಡೋದನ್ನ, ಆಯುಧಗಳನ್ನ ಉಪಯೋಗಿಸೋದನ್ನ, ಭಾಷೆಗಳ ಬಳಕೆಯನ್ನ ಮಾಡೋ ಮೊದಲು ನಮ್ಮಲ್ಲಿ ಅತ್ಯದ್ಭುತ ಅಂತ ಕರೆಸಿಕೊಳ್ಳೋ ಬೃಹದಾಕಾರದ ಶಿಲ್ಪಕಲೆಗಳು ರಾರಾಜಿಸ್ತಾ ಇತ್ತು. ದೇಶ ವಿದೇಶಗಳಿಂದ ಕಲಿಯೋದಕ್ಕೆ ಅಂತ ನಮ್ಮ ದೇಶದ ವಿಶ್ವವಿದ್ಯಾಲಯಗಳಿಗೆ ಜನಗಳು ಬರ್ತಾ ಇದ್ರು. ಟೆಲಿಸ್ಕೋಪ್ ತಯಾರಾಗೋದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳಿಗೆ ನವಗ್ರಹಗಳ ಕಲ್ಪನೆ ಇತ್ತು. ಭೂಮಿ ದುಂಡಾಗಿದೆ ಅನ್ನೋ ಸತ್ಯದ ಅರಿವಿತ್ತು. ಅಷ್ಟೇ ಯಾಕೆ, ಭೂಮಿಯಿಂದ ಸೂರ್ಯ ಇಂತಿಷ್ಟೇ ದೂರದಲ್ಲಿದ್ದಾನೆ ಅನ್ನೋ ನಿಖರವಾದ ಲೆಕ್ಕಾಚಾರ ಗೊತ್ತಿತ್ತು. ಯೋಗಶಾಸ್ತ್ರ, ವೈದ್ಯಶಾಸ್ತ್ರ, ಅರ್ಥಶಾಸ್ತ್ರ, ಕೃಷಿ, ಗಣಿತ, ಜ್ಯೋತಿಷ್ಯ ಪ್ರತಿಯೊಂದು ವಿಷಯಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಮುಂದುವರೆದಿತ್ತು. ಪುರಾಣದ ಮೂಲಕ, ಕಥೆಗಳ ಮೂಲಕ, ವೇದಗಳ ಮೂಲಕ ಅವೆಲ್ಲವನ್ನ ಸಾಂಕೇತಿಕವಾಗಿ ನಮಗೆ ಹೇಳಲಾಗಿತ್ತು. ಆದರೆ ಅದನ್ನ ಓದಿ ಅರ್ಥ ಮಾಡಿಕೊಳ್ಳೋ ಎಲ್ಲ ಸಾಮರ್ಥ್ಯವನ್ನ ನಾವು ಅದಾಗಲೇ ಕಳೆದುಕೊಂಡ್ಬಿಟ್ಟಿದ್ವಿ. ನೀವು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲೋರಾದ ಕೈಲಾಸನಾಥ ದೇವಸ್ಥಾನ. ಇದು ಕೇವಲ ಒಂದೇ ಒಂದು ಕಲ್ಲಿಂದ ಅತ್ಯದ್ಭುತವಾಗಿ ಕೆತ್ತಲಾಗಿರುವಂತಹ ದೇವಸ್ಥಾನ. ಬರೋಬ್ಬರಿ 107 ಅಡಿ ಎತ್ತರ ಇದೆ ಈ ದೇವಸ್ಥಾನ. ಈ ದೇವಸ್ಥಾನದ್ದು ಇದು ವಿಶೇಷ ಅಲ್ಲ. ಈ ವಿಶೇಷ ಏನು ಗೊತ್ತಾ? ಈ ದೇವಸ್ಥಾನವನ್ನ ಕೆತ್ತಿದ್ದು ಹೇಗೆ ಗೊತ್ತಾ? ಮೇಲಿಂದ ಕೆಳಗಡೆ ಕೆತ್ಕೊಂಡು ಬರಲಾಗಿದೆ. ಅಂದ್ರೆ ಮೊದಲು ನಾವು ಯಾವುದಾದ್ರೂ ಕಟ್ಟಡವನ್ನ ನಿರ್ಮಾಣ ಮಾಡುವಾಗ ಫೌಂಡೇಶನ್ ಕಟ್ಟಿ ಆಮೇಲೆ ಆ ಕಟ್ಟಡವನ್ನ ಮೇಲೇರಿಸ್ಕೋತಾ ಹೋಗ್ತೀವಲ್ವಾ? ಆದ್ರೆ ಈ ದೇವಸ್ಥಾನವನ್ನ ಮೇಲಿನಿಂದ, ಅಂದ್ರೆ ದೇವಾಲಯದ ಕಳಶದಿಂದ ಆರಂಭ ಮಾಡಿ ಅನಂತರ ಕೆಳಗಡೆವರೆಗೂ ಕೆತ್ಕೊಂಡು ಬರಲಾಗಿದೆ. ಅದು ಕೂಡ ಒಂದೇ ಶಿಲೆಯನ್ನ, ಯಾವುದೇ ರೀತಿ ಇನ್ನೊಂದು ಶಿಲೆಯನ್ನ ಇದಕ್ಕೆ ಜಾಯಿಂಟ್ ಮಾಡಲಾಗಿಲ್ಲ. ಕೇವಲ ಇಡೀ ದೇವಸ್ಥಾನ 107 ಅಡಿಯ ದೇವಸ್ಥಾನವನ್ನ ಮೇಲಿನಿಂದ ಕೆಳಗಿನವರೆಗೆ ಸಂಪೂರ್ಣವಾಗಿ ಒಂದೇ ಕಲ್ಲಿನಲ್ಲಿ ಕಟ್ಟಲಾಗಿದೆ. ಆಶ್ಚರ್ಯ ಆಗಲ್ವಾ? ಇದು ಮಾಮೂಲಿ ವಿಷಯನ ಸ್ನೇಹಿತರೆ? ಪ್ರಪಂಚದ ಅದ್ಯಾವ್ಯಾವುದೋ ಕಟ್ಟಡಗಳಿಗೆ ಮಾತ್ರ ಜಗತ್ತು 7 ಅದ್ಭುತ, 7 ವಂಡರ್ಸ್ ಅಂತ ಕರೆಯುತ್ತೆ. ಹಾಗಾದ್ರೆ 8ನೇ ಶತಮಾನದಲ್ಲಿ ಲೋಕಾರ್ಪಣೆಯಾಗಿರಬಹುದಾದ ಈ ಕಟ್ಟಡವನ್ನ ಈಗಿನ ಯಾವ ಆಧುನಿಕ ತಂತ್ರಜ್ಞಾನ, ಯಾವ ಕಂಪ್ಯೂಟರ್ ಡಿಸೈನಿಂಗ್ನ ಸಹಾಯ ಇಲ್ಲದೆ ಕೆತ್ತಿದ್ದಾದ್ರೂ ಹೇಗೆ? ಆ ಕೆತ್ತನೆಯ ರಹಸ್ಯ ನಮ್ಮಿಂದ ಮರೆಯಾದದ್ದು ಹೇಗೆ? ನಮಗೆ ಯಾಕೆ ಗೊತ್ತಿಲ್ಲ ಅದಕ್ಕೆ ಯಾವ ತಂತ್ರಜ್ಞಾನವನ್ನ ಬಳಸಲಾಗಿತ್ತು, ಅದನ್ನ ಹೇಗೆ ಪ್ಲಾನ್ ಮಾಡಿ ಡಿಸೈನ್ ಮಾಡಲಾಯಿತು ಅಂತ ನಮಗೆ ಯಾಕೆ ಗೊತ್ತಿಲ್ಲ? ಅಷ್ಟು ಕಲ್ಲುಗಳನ್ನ ಕೆತ್ತಿ ಅಷ್ಟು ಸುಂದರವಾಗಿ ಇವತ್ತಿನವರೆಗೂ ಉಳ್ಕೊಳ್ಳುವಂತಹ ಒಂದು ಸುಂದರ ಶಿಲ್ಪಕಲೆಯನ್ನ ನಮ್ಮವರು ನಿರ್ಮಿಸಿದ್ದಾದ್ರೂ ಹೇಗೆ? ಈ ದೇವಾಲಯವನ್ನ ಹೇಗೆ ಕಟ್ಟಲಾಗಿದೆ ಅಂದ್ರೆ, ಮೊಘಲ್ ದಾಳಿಕೋರ ಔರಂಗಜೇಬ ಆಕ್ರಮಣ ಮಾಡಿ ಇದನ್ನ ನಾಶ ಮಾಡೋದಕ್ಕೂ ವಿಫಲವಾಗಿದ್ದ. 17ನೇ ಶತಮಾನದಲ್ಲಿ ನಾಶ ಮಾಡೋದಕ್ಕೆ ಸಾಧ್ಯವಾಗದಷ್ಟು ಬಲಿಷ್ಠ ದೇವಸ್ಥಾನವನ್ನ ನಮ್ಮವರು 8ನೇ ಶತಮಾನದಲ್ಲೇ ಕಟ್ಟಿದ್ರು. ಇಡೀ ದೇಶವನ್ನ ಆಳ್ಬೇಕು, ಇಡೀ ದೇಶವನ್ನೇ ಮತಾಂತರ ಮಾಡಬೇಕು ಅಂತ ಕನಸು ಕಂಡಿದ್ದ ಔರಂಗಜೇಬನಿಗೆ ಈ ದೇವಾಲಯವನ್ನ ನಾಶ ಮಾಡೋದಕ್ಕೂ ಶಕ್ತಿ ಇರಲಿಲ್ಲ. ಇದಲ್ವಾ ನಮ್ಮ ಸಾಮರ್ಥ್ಯ? ಆದ್ರೆ ಈ ಔರಂಗಜೇಬನಿಗಿಂತ ಮೊದಲು, ಅಂದ್ರೆ 11ನೇ ಶತಮಾನದಲ್ಲಿ ಭಾರತದಲ್ಲಿ ಮೊದಲು ದಾಳಿಗೊಳಗಾದ ದೇವಸ್ಥಾನ ಸೋಮನಾಥ ದೇವಸ್ಥಾನ. ಅಲ್ಲಿನ ಭಕ್ತರನ್ನ, ಅರ್ಚಕರನ್ನ ಎಲ್ಲರನ್ನೂ ಕೊಂದು ಆ ದೇವಾಲಯವನ್ನ ಬರೋಬ್ಬರಿ 17 ಸಲ ಲೂಟಿ ಮಾಡಿ ಸರ್ವನಾಶ ಮಾಡ್ತಾನೆ. ಆ ಲೂಟಿ ಮಾಡಿದ ಆ ಹಣದ ಮೌಲ್ಯವನ್ನ ಅಂದಾಜಿಸಿದ್ರೆ ನಮಗೆ ಗಾಬರಿ ಆಗುತ್ತೆ. 20 ಮಿಲಿಯನ್ ದಿನಾರ್ಗಳು, 20 ಮಿಲಿಯನ್ ರೂಪಾಯಿಗಳಲ್ಲ ಸ್ನೇಹಿತರೆ. ಒಂದು ದಿನಾರ್ಗೆ 270-280 ರೂಪಾಯಿ ಇವತ್ತಿನ ಲೆಕ್ಕದಲ್ಲಿ ಬರುತ್ತೆ. ಅಂದ್ರೆ ಇವತ್ತಿನ ಅಂದಾಜಿನ ಲೆಕ್ಕದಲ್ಲಿ 571 ಕೋಟಿ 86 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ.
ಇವತ್ತು ಆ ಮೌಲ್ಯ ಕೇಳಿ ಅಷ್ಟೆಲ್ಲ ಇತ್ತ, ಸುಳ್ಳಿರಬೇಕು ಅಂತ ನಾವು ನಿರ್ಲಕ್ಷಿಸ್ತೀವಿ. ಆದರೆ ವಿಜಯನಗರದ ಕಾಲದ ಇತಿಹಾಸವನ್ನ ನೆನಪು ಮಾಡ್ಕೊಳ್ಳಿ. ರಸ್ತೆಯ ಬದಿಯಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯಗಳ ರಾಶಿ ರಾಶಿಯನ್ನ ಹಾಕಿ ಮಾರಾಟ ಮಾಡ್ತಾ ಇದ್ದ ಇತಿಹಾಸ ಇರೋ ಈ ದೇಶದಲ್ಲಿ ಈ 571 ಕೋಟಿ ಯಾವ ಲೆಕ್ಕ? ಇದು ಈ ದೇವಸ್ಥಾನದೊಂದರದ ಲೆಕ್ಕ. ಆದ್ರೆ ಇನ್ನು ಇಂತಹ ಅದೆಷ್ಟು ದೇವಾಲಯವನ್ನ ಆತ ಲೂಟಿ ಮಾಡಿ ಕೊಳ್ಳೆ ಹೊಡ್ಕೊಂಡು ಹೋಗಿರ್ಬೋದು. ಈ ವಿಡಿಯೋ ಉದ್ದೇಶ ಮೊಘಲರದ್ದು, ಪರ್ಷಿಯನ್ನರದ್ದು ಲೂಟಿ ಬಗ್ಗೆ ಹೇಳೋದಲ್ಲ, ನಮ್ಮ ದೇಶ ಹೇಗಿತ್ತು ಅನ್ನೋದನ್ನ ಹೇಳೋದು. ಆದ್ರೆ ನಮ್ಮ ಇಂದಿನ ಪುಸ್ತಕಗಳು ಆ ದಾಳಿಕೋರರನ್ನ, ಆ ಲೂಟಿಕೋರ ಮತಾಂಧರನ್ನ ಹೀರೋಗಳಂತೆ ಬಿಂಬಿಸುತ್ತೆ. ನಮ್ಮ ಯಾವುದಾದ್ರೂ ಒಂದು ಇತಿಹಾಸ ಪುಸ್ತಕ ನಮ್ಮ ಭಾರತ ಅದೆಷ್ಟು ಶ್ರೀಮಂತವಾಗಿತ್ತು, ನಮ್ಮ ದೇಶದ ಜ್ಞಾನ ಸಂಪತ್ತು ಹೇಗಿತ್ತು ಅಂತ ಯಾವತ್ತಾದ್ರೂ ನಮಗೆ ಸುಳಿವು ಕೊಟ್ಟಿದ್ಯಾ? ಅದನ್ನ ತಿಳಿದುಕೊಂಡು ನಂಬೋದಕ್ಕಾದ್ರೂ ನಾವು ಸಿದ್ಧವಾಗಿದ್ದೀವ? ಹಣದ ವಿಷಯ ಬಿಟ್ಬಿಡೋಣ ಸ್ನೇಹಿತರೆ. ನಮ್ಮ ದೇಶದಲ್ಲಿ ಶ್ರೇಷ್ಠವಾದ ಒಂದು ವಿಶ್ವವಿದ್ಯಾಲಯ ಇತ್ತು. ಇವತ್ತು ನಾವು ಆಕ್ಸ್ಫರ್ಡ್ಗೋ ಇನ್ನೆಲ್ಲಿಗೋ ಕಲಿಯೋದಕ್ಕೋ ಮತ್ತೊಂದಕ್ಕೋ ಹೋಗೋ ಹಾಗೆ ಪ್ರಪಂಚದ ಮೂಲೆ ಮೂಲೆಯಿಂದ ಭಾರತದಲ್ಲಿ ಕಲಿಯೋಕೆ ಅಂತ ಬರ್ತಾ ಇದ್ದ ನಳಂದ ವಿಶ್ವವಿದ್ಯಾಲಯದ ಹೆಸರನ್ನ ನೀವು ಕೇಳಿರ್ತೀರ. ಬುಕ್ತಿಯಾರ್ ಖಿಲ್ಜಿ ಅನ್ನೋ ಮತಾಂಧ ಒಬ್ಬ ಇದ್ದ. ಆತನಿಗೆ ನಮ್ಮ ದೇವಾಲಯಗಳನ್ನಷ್ಟೇ ನಾಶ ಮಾಡಿದ್ರೆ ಸಾಕಾಗ್ತಾ ಇರಲಿಲ್ಲ, ಇಂತಹ ವಿಶ್ವವಿದ್ಯಾಲಯಗಳಿಗೂ ಕೂಡ ಅವನ ಕೆಂಗಣ್ಣು ಬಿದ್ದಿತ್ತು. ಅದನ್ನ ಆಕ್ರಮಣ ಮಾಡಿ, ನಾಶ ಮಾಡಿ, ಇಡೀ ಕಟ್ಟಡಕ್ಕೆ, ಪುಸ್ತಕಗಳಿಗೆ ಬೆಂಕಿ ಹಚ್ಚಿದ್ದ. 3 ತಿಂಗಳಿನವರೆಗೆ ಹೊತ್ತಿ ಉರಿದಿತ್ತು ಆ ವಿಶ್ವವಿದ್ಯಾಲಯ. ಉರಿಯೋ ಬೆಂಕಿಗೆ 3 ತಿಂಗಳು ಬರೀ ಪುಸ್ತಕವನ್ನ, ಒಂದು ಕಟ್ಟಡವನ್ನ ಸುಡೋದಕ್ಕೆ ಸಮಯ ಬೇಕಾಯಿತು ಅಂದ್ರೆ ಆ ವಿಶ್ವವಿದ್ಯಾಲಯದಲ್ಲಿ ಅದೆಷ್ಟು ಜ್ಞಾನ ಸಂಪತ್ತಿದ್ದಿರಬಹುದು. ಭಾರತ ಈಗ ಹೀಗಿರಬಹುದು ಸ್ನೇಹಿತರೆ, ಆದ್ರೆ ಅನಾದಿ ಕಾಲದ ಭಾರತ ಹೀಗಿರಲಿಲ್ಲ. ನಮಗೆ ನಮ್ಮ ದೇಶದ ಶ್ರೇಷ್ಠತೆಯ ಪರಿಚಯನೇ ಇಲ್ಲ. ನಮಗೆ ಗೊತ್ತಿರೋದು ಕೇವಲ 1% ಕೂಡ ಇಲ್ಲ. ನಮಗೆ ಯಾವುದು ಗೊತ್ತಿರಬೇಕಾಗಿತ್ತೋ ಆ ವಿಷಯವನ್ನ ನಮಗೆ ಗೊತ್ತಾಗದ ಹಾಗೆ ಇಲ್ಲಿಯವರೆಗೂ ನಮ್ಮನ್ನ ತಡೆಯಲಾಗಿದೆ. ಯೋಚನೆ ಮಾಡಿ ಸ್ನೇಹಿತರೆ, ರಾಮಾಯಣದ ಪುರಾಣದಲ್ಲಿ ನಮಗೆ ಪುಷ್ಪಕ ವಿಮಾನದ ಬಗ್ಗೆ ಕಲ್ಪನೆ ಇತ್ತು. ಬಲರಾಮನ ಹೆಂಡತಿ ರೇವತಿಯ ಕಥೆಯಲ್ಲಿ ಮಲ್ಟಿವರ್ಸ್ನ ಬಗ್ಗೆ ಕಲ್ಪನೆ ಇತ್ತು. ಮಹಾಭಾರತದ ಯುದ್ಧದಲ್ಲಿ ಬ್ರಹ್ಮಾಸ್ತ್ರದಲ್ಲಿ ಅಂದ್ರೆ ಅಣುಬಾಂಬಿನ ಕಲ್ಪನೆ ಇತ್ತು. ಹನುಮಾನ್ ಚಾಲೀಸದಲ್ಲಿ ಸೂರ್ಯನಿಗೂ ಮತ್ತು ಭೂಮಿಗೂ ಇರುವ ದೂರದ ಕಲ್ಪನೆ ಇತ್ತು. ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧವನ್ನ ವಿವರಿಸುವಾಗ ಈ ಟಿವಿಯ ಕಲ್ಪನೆ ಇತ್ತು. ನಾರದರನ್ನ ಟೈಮ್ ಟ್ರಾವೆಲರ್ ಅಂತ ಕರೆಯಲಾಗುತ್ತೆ. ಮಹಾವಿಷ್ಣುವಿನ ದಶಾವತಾರ ಮನುಷ್ಯನ ವಿಕಾಸವಾದದ ಬಗ್ಗೆ ಸುಳಿವು ಕೊಡುತ್ತೆ. ವೇದಗಳಲ್ಲಿ ಅದೆಷ್ಟೋ ರಹಸ್ಯಗಳು ಇವತ್ತಿಗೂ ಕೂಡ ಅರ್ಥವಾಗದೆ ಹಾಗೆ ಉಳಿದಿದೆ. ಪ್ಲಾಸ್ಟಿಕ್ ಸರ್ಜರಿ, ಶಸ್ತ್ರಚಿಕಿತ್ಸೆ ಇವೆಲ್ಲವೂ ಆಗಿದ್ದು ನಮ್ಮ ಭಾರತದಲ್ಲೇ ಮೊದಲು. ಇಂತಹ ಅದ್ಭುತ ಭೂಮಿಯಲ್ಲಿ, ಈ ಶ್ರೇಷ್ಠ ಪರಂಪರೆಯಲ್ಲಿ ಹುಟ್ಟಿದ ನಾವು ಇವತ್ತು ಹೇಗೆ ಬದುಕ್ತಾ ಇದ್ದೀವಿ?